ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಅಂದು ಆ ಕಾಲದಲ್ಲಿ ಬಲಿ ಚಕ್ರವರ್ತಿ ವಾಮನ ಅವತಾರದಲ್ಲಿ ನಾರಾಯಣ ಸ್ವಾಮಿ ಬಂದಾಗ ಅಹಂಕಾರದಿಂದ ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ ಅಂತಾನೆ. ಆಗ ವಾಮನ ದೇವ 3 ಹೆಜ್ಜೆ ಇಡುವಷ್ಟು ಸ್ಥಳ ಕೊಡು ಸಾಕು ಅಂತ ಕೇಳ್ತಾನೆ. ಆವಾಗ ಆಯಿತು ಅಂತ ಒಪ್ಕೊಂಡು ಸ್ವೀಕಾರ ಮಾಡಿ ಎಲ್ಲೆಲ್ಲಿ ಬೇಕು ಕೇಳು ಅಂದಾಗ 1 ಹೆಜ್ಜೆ ಇಟ್ಟಾಗ ಭೂಮಿ ಎಲ್ಲ ಆವರಿಸ್ಕೊಳ್ಳುತ್ತೆ, 2 ಹೆಜ್ಜೆ ಇಟ್ಟಾಗ ಆಕಾಶವೆಲ್ಲ ಆವರಿಸ್ಕೊಳ್ಳುತ್ತೆ, 3ನೇ ಹೆಜ್ಜೆ ಕೊನೆಗೆ ತಿಳಿಯಲಾಗದೆ ನನ್ನೇ ತಲೆ ಮೇಲೆ ಇಡು ಅಂತ ಕೇಳ್ಕೊತಾನೆ ಬಲಿ ಚಕ್ರವರ್ತಿ. ಆಗ ವಾಮನ ದೇವ ತನ್ನ ಆ ವ್ಯಕ್ತಿ ಮೇಲೆ ಕಾಲಿಟ್ಟು ಅವನನ್ನು ನಾಶ ಮಾಡ್ತಾನೆ. ಇದು ಯಾಕಾಯ್ತು ಹೇಳಿ? ಅಹಂಕಾರ. ಈ ಅಹಂಕಾರ ಆ ವ್ಯಕ್ತಿಯಲ್ಲಿ ಇಲ್ಲದೆ ಕೃಪೆ ಇರಲಿ, ನೀವು ಕೇಳಿದಂತೆ ನಾನು ಕೊಡ್ತೀನಿ ಅಂತ, ನನ್ನ ಕೈಲಿ ಸಾಧ್ಯವಾದಷ್ಟು ಕೊಡ್ತೀನಿ ಅಂತ ಭಕ್ತಿಯಿಂದ ಕೇಳ್ಕೊಂಡಿದ್ರೆ ವಾಮನ ಅವತಾರನೂ ಬರ್ತಿರಲಿಲ್ಲ. ಆ ವಾಮನ ದೇವ ಅವನನ್ನು ಪಾತಾಳಕ್ಕೆ ತುಳಿತನೂ ಇರಲಿಲ್ಲ. ಅವನು ತುಳಿಯೋದಕ್ಕೆ ಕಾರಣವೇ ಅಹಂಕಾರ. ಅಹಂಕಾರದಿಂದ ಕೇಳ್ಕೊಳ್ಳದೆ ಭಕ್ತಿಯಿಂದ ಕೇಳ್ಕೊಂಡಿದ್ರೆ ಸಂಹಾರ ಕಾರ್ಯ ನಡೀತಾನೆ ಇರಲಿಲ್ಲ. ಹಾಗೆ ಈ ಮನುಷ್ಯನು ಕೂಡ ಅಹಂಕಾರದಿಂದ ನಡ್ಕೊಂಡಾಗ ಮುಂದೊಂದು ದಿನ ಅವನ ಅಹಂಕಾರವೇ ಅವನನ್ನು ವಿನಾಶ ಮಾಡುತ್ತದೆ, ಪಾತಾಳಕ್ಕೆ ಇಳಿಸುತ್ತದೆ. ಕೊನೆಗೆ ಅವನ ಎತ್ತಲು ತನ್ನ ಸಹಚರರು ಕೂಡ ಇರುವುದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ಸದ್ಗುಣ ಸಂಪನ್ನನಾಗಿ ನಾವು ಬದುಕ್ತೀವೋ ಸಾಕಷ್ಟು ಕಷ್ಟಗಳು ಆ ಕಲಿ ಕೊಡಬಹುದು. ಯಾಕೆಂದರೆ ಕಲಿ ಆಳ್ವಿಕೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ದರಿಂದ ಒಳ್ಳೆಯವರಿಗೆ ಸಾಕಷ್ಟು ಕಷ್ಟಗಳು ಬರ್ತವೆ, ಸಾಕಷ್ಟು ನೋವುಗಳು ಎದುರಾಯ್ತವೆ, ಅವಮಾನಗಳು ಎದುರಾಯ್ತವೆ. ಆದರೆ ನಮ್ಮ ಪರಮಾತ್ಮ ಅವನೇ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ಆ ಕಷ್ಟಗಳೇ ನೊಂದು ನಮ್ಮಿಂದ ದೂರ ಆಗ್ತವೆ. ಆ ಕಷ್ಟಗಳು ನಮಗೆ ಎದುರಾಗಿ ನಾವು ಕಷ್ಟಗಳಿಂದ ಬದುಕಿ ಕಷ್ಟಗಳೇ ನಮಗೆ ಕ್ಷಣಿಕ ಎನಿಸ್ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಅದರಿಂದ ಹೇಳೋದು ಫ್ರೆಂಡ್ಸ್, ಸನ್ಮಾರ್ಗದಲ್ಲಿ ನಡೀತಾ ಇದ್ರೆ, ಅಹಂಕಾರವಿಲ್ಲದೆ ನಡೀತಾ ಇದ್ರೆ ಕಷ್ಟ ಎಷ್ಟೇ ಹೆಚ್ಚಾದ್ರೂ ನಮ್ಮ ಮನಸ್ಸು ಸದಾ ಸಮೃದ್ಧಿ ಸಂತೋಷದಿಂದ ಕೂಡಿರ್ತದೆ, ಆನಂದದಿಂದ ಕೂಡಿರ್ತದೆ. ನಮಗೆ ಬದುಕೋಕೆ ಬೇಕಿರೋದು ಆನಂದ ಅಷ್ಟೇ, ಚೈತನ್ಯ, ನೆಮ್ಮದಿ ಅಷ್ಟೇ. ಹಣಕಾಸಲ್ಲ, ಚಿನ್ನ ಬೆಳ್ಳಿ ಅಲ್ಲ. ನಮ್ಮ ಶ್ರಮಪಟ್ಟು ದುಡಿದ್ರೆ ಎಲ್ಲ ಸಿಗುತ್ತೆ. ಅದಕ್ಕೆ ಅವು ತಾಳ್ಮೆ ಇರಬೇಕೇ ಹೊರತು ಅಹಂಕಾರ ಅಲ್ಲ. ನಮ್ರ ಗುಣ ಇರಬೇಕೇ ಹೊರತು ದುರ್ಗುಣಗಳಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಶಾಂತ ಚಿತ್ತದಿಂದ ಬದುಕಿ, ನಿಮ್ಮ ಕಷ್ಟವೇ ಆಗಿದ್ರೂ ಜೀವನ ಮುಂದೊಂದು ದಿನ ಸ್ವರ್ಗ ಸುಖವನ್ನು ಆ ಭಗವಂತ ಕೊಟ್ಟೇ ತೀರುತ್ತಾನೆ. ನಂಬಿಕೆ ಒಂದೇ ಜೀವನ, ನಂಬಿಕೆ ಇಲ್ಲದೆ ಏನೂ ಇಲ್ಲ. ಈ ಜಗತ್ತು ಶಿವನಿಲ್ಲದೆ ನಶ್ವರ, ಈಶ್ವರನಿಲ್ಲದೆ ಈ ಜಗತ್ತು ನಶ್ವರ ಎಂಬುದು ಕೇಳಿದಿರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.